ನಮಸ್ತೆ ಫ್ರೆಂಡ್ಸ್, ನಾನಿನ್ನ ಕಲ್ಪತರಾಣಿ ಚೇತಂಬ್ರು ಮಾತಾಡ್ತಿರೋದು. ನೋಡಿ, ಇದು ಕಲ್ಲೂರು ಕ್ರಾಸಿಂದ ಸಂಪಿಗೆ ರಸ್ತೆ. ನೋಡಿ ಎಷ್ಟು ಸುಂದರವಾಗಿ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ನಾನು ಬೈಕ್ನಲ್ಲಿ ಹೋಗ್ತಾ ಇದ್ದೀನಿ, ಆದರೆ ಬೈಕ್ನಲ್ಲೇ ಹೋಗೋಕ್ಕಾಗ್ತಿಲ್ಲ, ಅಷ್ಟೊಂದು ಖರಾಬ್ ಆಗಿದೆ. ನೋಡಿ, ಯಾವ ರೋಡೂ ಚೆನ್ನಾಗಿಲ್ಲ ಫ್ರೆಂಡ್ಸ್. ನಮ್ಮ ತಾಲೂಕು ತುಂಬ ಖರಾಬ್ ಆಗಿದೆ. ನೋಡಿ, ಇಲ್ಲಿ ಸಿಕ್ಕಾಪಟ್ಟೆ ಗಾಡಿಗಳು ಓಡಾಡುತ್ತೆ, ಆದ್ರೂ ಯಾರೂ ಈ ಕಡೆ ತಿರುಗು ಸಹ ನೋಡಿಲ್ಲ. ನೋಡಿ, ಮಳೆ ಬಂದ್ರಂತೂ ಬಿಡಿ, ಈ ಗುಂಡಿ ರೋಡ್ಗಳಲ್ಲಿ ಓಡಾಡೋಕ್ಕೆ ಆಗಲ್ಲ, ಹಂಗಾಗ್ಬಿಟ್ಟಿರ್ತೀವಿ. ಇದು ಅರ್ಧ ಗುಬ್ಬಿ ತಾಲೂಕು ಸೇರ್ಕೊಳುತ್ತೆ, ಅರ್ಧ ತುರುವೇಕೆರೆ ಸೇರ್ಕೊಳುತ್ತೆ. ಹಾಗಾಗಿ ಯಾರು MLA ಆಗಲಿ ಯಾರು ತಿರುಗಿ ನೋಡಲ್ಲ ಫ್ರೆಂಡ್ಸ್. ನೋಡಿ, ಪಕ್ಕದಲ್ಲಿ ಕೆರೆ ಇದೆ, ಏನಾದ್ರು ಜೋರಾಗಿ ಬಂದು ಆಗಲ್ಲ. ನೋಡಿ, ಎಷ್ಟು ದೊಡ್ಡ ದೊಡ್ಡ ಗುಂಡಿಗಳಿದೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಬೈಕ್ನಲ್ಲಿ ತಾನೇ ಹೆಂಗೆ ಹೋಗೋಕ್ಕಾಗುತ್ತೆ. ನೋಡಿ, ಎಷ್ಟು ದೊಡ್ಡ ದೊಡ್ಡ ಗುಂಡಿಗಳಿದೆ. ನೋಡಿ, ಒಂದು ಗಾಡಿ ಬಂದರೂ ಸಹ ಪಾಸ್ ಆಗೋಕ್ಕಾಗಲ್ಲ, ಬೈಕ್ನಲ್ಲೇ ಜೋರಾಗಿ ಹೋಗೋಕ್ಕಾಗಲ್ಲ. ಇನ್ನು ಕಾರ್ನವರೆಲ್ಲ ಓಡಾಡೋದು. ಅಟ್ಲೀಸ್ಟ್ ಒಂದು ಪ್ಯಾಚ್ ವರ್ಕ್ನೂ ಸಹ ನಾವು ಮಾಡಿಸಿದ್ರೆ ಟೂ ವೀಲರ್ನವ್ರು ಹೆಂಗೋ ಒಂದು ಸ್ವಲ್ಪ ಪ್ರಾಬ್ಲಮ್ ಇಲ್ದಂಗೆ ಓಡಾಡ್ತಾರೆ ಫ್ರೆಂಡ್ಸ್. ನೋಡಿ, ಯಾರನ್ನು ಸಹ ಹೋಗೋಕ್ಕಾಗ್ತಿಲ್ಲ, ಆ ಥರ ಇದೆ ರೋಡ್. ಈ ರೋಡ್ನ ಏನು ಮಾಡಿದ್ದಾರೆ ಅಂದರೆ, ಅರ್ಧ ಮಾಡಿದ್ದಾರೆ, ಇನ್ನರ್ಧ ಮಾಡೇ ಇಲ್ಲ. ಇನ್ನು 2 ಕಿಲೋಮೀಟ್ರ್ ಮಾಡಿದರೆ ಈ ರೋಡ್, 2 ರಿಂದ 3 ಕಿಲೋಮೀಟ್ರ್ ಮಾಡಿದರೆ ಈ ರೋಡ್ ಪೂರ್ತಿ ಕಂಪ್ಲೀಟೇ ಆಗ್ತಾಯಿತ್ತು ಫ್ರೆಂಡ್ಸ್. ಎಲ್ಲ ಯಾವ ಥರ ಖರಾಬ್ ಆಗಿದೆ ಅಂತ, ಎಲ್ಲ ಖರಾಬ್ ರೋಡೆ. ನೋಡಿ, ಟೂ ವೀಲರಂತೂ ಓಡಾಡೋಕ್ಕಾಗಲ್ಲ. ಏನಿಲ್ಲ, ಈ ರೋಡ್ನ ಒಂದು 4 ಕಿಲೋಮೀಟ್ರ್ ಅಷ್ಟು ಮಾಡಿದ್ದಾರೆ. ಇದು ರೋಡ್ ಅಂತಲೇ ಯಾರು ಹೇಳೋಂಗಿಲ್ಲ, ಆ ಥರ ಖರಾಬ್ ಆಗಿಬಿಟ್ಟಿದೆ.